ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ವಿವಾಹ ಈ ವರ್ಷದ ರಾಯಲ್ ವಿವಾಹ ಆಗಲಿದೆ. ಯಾಕಂದ್ರೆ ಉದಯ್‌ಪುರದ ಎಕಾಯ್ ರಾಯಲ್ ಪ್ಯಾಲೇಸ್‌ನಲ್ಲಿ ಈ ಒಂದು ವಿವಾಹ ಮುಹೂರ್ತ ಅದ್ಧೂರಿಯಾಗಿ ನೆರವೇರ್ತಾ ಇರುವಂಥದ್ದು. ಕಳೆದ ಕೆಲವು ದಿನಗಳಿಂದ ವಿರೋಶ್ ಅವರ ಮದುವೆ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರಂತೆ ಇವತ್ತು ಅಂದ್ರೆ ಫೆಬ್ರವರಿ 26ರಂದು 2 ರೀತಿಯಲ್ಲಿ ಅಂದ್ರೆ 2 ಸಂಪ್ರದಾಯದಂತೆ ವಿರೋಶ್ ಅವರು ಮದುವೆ ಆಗಲಿದ್ದಾರೆ. ಒಂದು ಕೊಡವ ಸಂಪ್ರದಾಯದಂತೆ ಹಾಗೆ ಇನ್ನೊಂದು ತೆಲುಗಿನ ಸಂಪ್ರದಾಯದಂತೆ ಈ ಒಂದು ವಿವಾಹ ನೆರವೇರಲಿದೆ. ಕಳೆದ ಕೆಲವು ದಿನಗಳಿಂದ ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅದ್ಧೂರಿ ಕಾರ್ಯಕ್ರಮಗಳು ನೆರವೇರ್ತಾನೆ ಇದೆ ಕುಟುಂಬದ ವಲಯದಲ್ಲಿ. ನಾವು ಮೊನ್ನೆಯಿಂದ ಗಮನಿಸೋದಾದ್ರೆ ಮಂಗಳವಾರ ಮೆಹಂದಿ ಶಾಸ್ತ್ರ ಹಾಗೂ ಸಂಗೀತ ಶಾಸ್ತ್ರ ನಡೀತು. ನಿನ್ನೆ ಅರಿಶಿಣ ಶಾಸ್ತ್ರ, ಇವತ್ತು ಮದುವೆ ವಿವಾಹ ನೆರವೇರಲಿದೆ. ಸೊ ಅಫಿಷಿಯಲ್ ಆಗಿ ಸತಿಪತಿಗಳಾಗಿ ಗುರುತಿಸಿಕೊಳ್ಳಲಿದ್ದಾರೆ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರು. ಸೊ ಈ ಮದುವೆಯಲ್ಲಿ ಅತಿ ಆಪ್ತರಿಗಷ್ಟೇ ಆಹ್ವಾನ ಇದೆ ಅಂತ ಹೇಳಲಾಗ್ತಾ ಇದೆ. ಸಂದೀಪ್ ರೆಡ್ಡಿ ವಂಗ ಹಾಗೂ ಪ್ರಿಯದರ್ಶಿನಿ ಕಾಮತ್ ಮತ್ತು ಅಶಿಕಾ ರಂಗನಾಥ್ ಅವರು ಈ ಮದುವೆಗೆ ತೆರಳಿದ್ದಾರೆ ಅಂತ ತಿಳಿದು ಬರ್ತಾ ಇರುವಂತ ಮಾಹಿತಿ. ಸಂದೀಪ್ ರೆಡ್ಡಿ ವಂಗ ಅವರು ಯಾಕೆ ಅನ್ನೋದಾದ್ರೆ ವಿಜಯ್ ದೇವರಕೊಂಡ ಅವರಿಗೂ ಕೂಡ ಇವರು ಅತಿ ಆಪ್ತರು. ಅರ್ಜುನ್ ರೆಡ್ಡಿ ಅಂತಹ ಹಿಟ್ ಮೂವಿಯನ್ನ ನೀಡಿದಂತವ್ರು. ಇತ್ತ ರಶ್ಮಿಕಾ ಮಂದಣ್ಣ ಅವರಿಗೆ ಅನಿಮಲ್ ಚಿತ್ರದಂತಹ ಹಿಟ್ ಮೂವಿಯನ್ನ ನೀಡಿರುವಂತವ್ರು. ಹೀಗಾಗಿ ಇಬ್ಬರಿಗೂ ಕೂಡ ಇವರು ತುಂಬಾ ಅತಿ ಕ್ಲೋಸ್ ಫ್ರೆಂಡ್ ಆಗಿರೋ ಕಾರಣಕ್ಕೆ ಇವರಿಗೆ ಆಹ್ವಾನ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ರಶ್ಮಿಕಾ ಮಂದಣ್ಣ ಅವರ ಕೊಡಗಿನ ವಿರಾಜಪೇಟೆಯಲ್ಲಿರುವಂತಹ ಮನೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅಫ್ಕೋರ್ಸ್ ಮದುವೆ ಮನೆ ಅಂದ್ರೆ ಸಿಂಗಾರಗೊಂಡಿರುತ್ತೆ, ಅದಂತೂ ನೋ ಡೌಟ್. ಆದ್ರೆ ಏನಂದ್ರೆ ಕಳೆದ ಕೆಲವು ದಿನಗಳಿಂದ ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸಂಪ್ರದಾಯಗಳು ಈ ವಿರಾಜಪೇಟೆಯಲ್ಲಿರುವಂತಹ ಮನೆಯಲ್ಲೇ ನೆರವೇರಿರುವಂತದ್ದು. ಇನ್ನು ಕೆಲವೇನಿದೆ ಅದನ್ನ ಉದಯ್‌ಪುರ್ನ ಎಕಾಯ್ ರಾಯಲ್ ಪ್ಯಾಲೇಸ್ ನಲ್ಲಿ ನೆರವೇರಿಸಿಕೊಳ್ತಾ ಇರುವಂತದ್ದು ಮತ್ತೊಂದು ವಿಶೇಷತೆ. ಇದು ವಿರೋಶ್ ಅವರ ಮದುವೆ ಅಪ್ಡೇಟ್ಸ್.